क्राइम अलर्ट, जुर्म के खिलाफ आवाज। ಪ್ರತಿಯೊಬ್ಬ ಹುಡುಗ ಮತ್ತು ಹುಡುಗಿಗೆ ತುಂಬಾನೇ ಮುಖ್ಯವಾದ ಸಮಯ ಆಗಿರುತ್ತೆ. ಈ ವಯಸ್ಸಲ್ಲಿ ಮಕ್ಕಳು ಓದಿನ ಜೊತೆಗೇನೆ ತಮ್ಮ ಸುತ್ತ ಏನಾಗ್ತದೆ ಅಂತ ತಿಳ್ಕೊಳ್ಳೋ ಉತ್ಸಾಹದಲ್ಲಿರ್ತಾರೆ. ಅವ್ರ ಮನಸ್ಸಲ್ಲಿ ತುಂಬಾನೇ ಪ್ರಶ್ನೆಗಳು ಇರುತ್ತೆ. ಮತ್ತೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಅವರು ತಮ್ಮಲ್ಲೇ ಹುಡುಕ್ತಾ ಇರ್ತಾರೆ. ಆ ಉತ್ತರ ಸರಿನೋ ತಪ್ಪೋ ಅಂತ ಆ ಮಕ್ಕಳ ತಂದೆ ತಾಯಿನೇ ಅವರಿಗೆ ಹೇಳ್ತಾರೆ. ನಮಸ್ಕಾರ, ನಾನು ಅಮಿತ್ ಪಚೋರಿ. ಕ್ರೈಮ್ ಅಲರ್ಟ್ನ ಈ ಎಪಿಸೋಡ್ನಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಉತ್ತರ ಪ್ರದೇಶದ ನಗರ ಅಲಹಾಬಾದ್ಗೆ. ಅಲ್ಲಿ ಏನೂ ಅರಿಯದ ಇಬ್ಬರು ಮುಗ್ಧ ಮಕ್ಕಳು ತಮ್ಮ ಪ್ರಾಣ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ರು. ಆದ್ರೆ ಯಾಕೆ? ಅಂಥದ್ದು ಆ ಮಕ್ಕಳ ಜೊತೆ ಏನಾಗಿತ್ತು? ಜೀವನ ಶುರುವಾಗೋದಕ್ಕೂ ಮೊದಲೇ ಅದನ್ನ ಕಳ್ಕೊಳ್ಳೋದಕ್ಕೆ ಯಾಕೆ ನೋಡ್ತಾ ಇದ್ರು? ಬನ್ನಿ ನೋಡೋಣ. ಬಂದ್ಯಾ ಮಗ್ನೆ? ಮತ್ತೆ ಆಟಾಡಕ್ ಹೋಗ್ತೀನಿ ಅಂತ ಹೇಳ್ಬೇಡ. ಫಸ್ಟ್ ಹೋಗಿ ಸ್ಕೂಲಲ್ಲಿ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನ ಮುಗ್ಸು. ಮಮ್ಮಿ, ನನಗೆ ಸ್ವಲ್ಪ ಹೊತ್ತು ಆಟಾಡಕ್ ಬಿಡು, ನಾನು ಬೇಗನೆ ವಾಪಸ್ ಬಂದ್ಬಿಡ್ತೀನಿ. ಹೌದಾ? ನೀನ್ ಬೀದಿಲಿ ಆಟಾಡ್ಕೊಂಡಿರ್ಲಿ ಅಂತನ ನಿಮ್ಮಪ್ಪ ಕಷ್ಟಪಟ್ಟು ಆ ದೊಡ್ಡ ಸ್ಕೂಲ್ಗೆ ಹಾಕಿರೋದು? ಒಂದ್ ವಿಷಯ ಹೇಳು, ನೀನು ಆ ಕ್ರಿಕೆಟ್ ಆಡ್ಬಿಟ್ಟು ನೀನೇನ್ ದೊಡ್ಡ ಧೋನಿ ಆಗ್ಬೇಕು ಅನ್ಕೊಂಡಿದ್ಯಾ? ನೀನ್ ಓದೋ ಕಡೆ ಗಮನ ಕೊಡು. ಫಸ್ಟ್ ಹೋಮ್ವರ್ಕ್ ಏನಿದೆ ಅಂತ ನೋಡೋಗು. ಅಷ್ಟಕ್ಕೂ ಬೋರ್ಡ್ ಎಕ್ಸಾಮು ಕಷ್ಟ ಇರುತ್ತೆ. ಒಂದ್ ವೇಳೆ ಮಾರ್ಕ್ಸ್ ಕಡಿಮೆ ಆಗಿ ಫೇಲ್ ಆದ್ರೆ ನಾವ್ ಹಾಕಿರೋ ದುಡ್ಡು ನೀರಲ್ಲಿ ಹೋಮ ಮಾಡ್ದಾಗತ್ತೆ. ಅವನನ್ನ ಯಾಕೆ ಬೈತಾ ಇದೀಯಾ? ಅವನಿನ್ನೂ ಚಿಕ್ಕವನು. ಈ ವಯಸ್ಸಲ್ಲಿ ಆಟ ಆಡದೆ ಇನ್ ಯಾವಾಗ ಆಡ್ತಾನೆ? ನೀನ್ ಆಟ ಆಡಕ್ ಹೋಗು, ಆದ್ರೆ ಬೇಗ ಬರ್ಬೇಕು, ಆಯ್ತಾ? ಅಂಕುರ್, ಪಾಪ ಮೋಹಿತ್ ಕರಿತಾ ಇದ್ದಾನೆ, ಹೋಗ್ಲಾ? ಹೋಗು. ನೀವಂತೂ ತುಂಬಾ ಸಲಿಗೆ ಕೊಡ್ತಿದ್ದೀರಾ. ಬಾಯ್ ಪಪ್ಪ, ಬಾಯ್ ಮಮ್ಮಿ. ಬೇಗ ಮನೆಗ್ ಬಾ, ಆಯ್ತಾ? ಬಾಯ್. ಕುಡಿಯೋಕ್ ನೀರೋ ಟೀನೋ ಕೊಡ್ತೀಯಾ? ಹೋಗಿ ಫ್ರೆಶ್ ಆಗಿ ಬನ್ನಿ, ಕೊಡ್ತೀನಿ. ಅರೆ ವಾ, ನೀನು ಮೊಬೈಲ್ ತಗೊಂಡಾ? ನಿಮ್ಮಪ್ಪ ಕೊಡ್ಸಿದ್ದು ಅಲ್ವಾ? ಹಾ. ಅಯ್ಯೋ, ಯಾರ ಹತ್ರ ಮಾತಾಡ್ತಾ ಇದೀಯಾ? ತೋರ್ಸು ಒಂದ್ಸಲ. ಫೇಸ್ಬುಕ್ ಅಲ್ಲಿ ಒಂದು ಹುಡುಗಿ ಫ್ರೆಂಡ್ ಆಗೋಳು, ಅವಳ ಜೊತೆ ಸರಿ, ತೋರ್ಸು ತೋರ್ಸು. ಅಪ್ಪ, ಅದು 200 ರೂಪಾಯಿ ಬೇಕಿತ್ತು. 200 ರೂಪಾಯಿ? ಏನಕ್ ನಿಂಗ್ ಬೇಕು 200 ರೂಪಾಯಿ? ಮೊನ್ನೆ ತಾನೇ 300 ರೂಪಾಯಿ ಕೊಟ್ಟಿದ್ವಲ್ಲ, ಇಷ್ಟ ಬೇಗ ಖರ್ಚು ಮಾಡ್ಬಿಟ್ಟಿ ಅದನ್ನ? ಅಮ್ಮ, ಈಗಿನ ಕಾಲದಲ್ಲಿ ಐಸ್ ಕ್ರೀಮ್ ತಗೊಳಕ್ ಹೋದ್ರು 100 ರೂಪಾಯಿ ಖರ್ಚಾಗ್ಬಿಡುತ್ತೆ ಅಮ್ಮ. ನಾನ್ ಕೊಡ್ತೀನಿ, ಇತ್ತಗೋ. ಓಕೆ, ಬಾಯ್. ಬಾಯ್. ನೀವ್ ಯಾಕೆ ಇಷ್ಟೊಂದು ಅವನಿಗೆ ಸಲಿಗೆ ಕೊಡ್ತಿದ್ದೀರಾ? ನೀವ್ ಕಷ್ಟಪಟ್ಟು ದುಡಿತಿರೋದು ಈ ಕಾರಣಕ್ಕಲ್ಲ. ನೀವ್ ಕೊಡ್ತಾ ಇರೋ ಸಲಿಗೆ ಅವನ್ನ ಬೇರೆ ರೀತಿ ತಂದ್ ನಿಲ್ಸುತ್ತೆ. ಅಷ್ಟಕ್ಕೂ ಗೊತ್ತಾ ನಿಮ್ಗೆ ಅವ್ನ್ಗೆ ಓದಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ? ದೊಡ್ಡ ಸ್ಕೂಲ್ಗೆ ಯಾಕೆ ಹಾಕಿದೀವಿ ಅಂತ ಗೊತ್ತಾ? ಅವ್ನ್ ಚೆನ್ನಾಗ್ ಓದ್ಲಿ, ದೊಡ್ಡವನಾಗ್ಲಿ ಅಂತ. ನೀವ್ ಸಂಪಾದನೆ ಮಾಡ್ತಿರೋ ದುಡ್ಡಲ್ಲಿ ಅರ್ಧ ಖರ್ಚು ಅವ್ನ್ ಓದಿಗೆ ಅಂತಾನೆ ಖರ್ಚಾಗ್ತಿದೆ. ಹೀಗೆ ಆಗ್ತಿದ್ರೆ ಅವ್ನ್ ಇಂಜಿನಿಯರಿಂಗ್ ನ ಹೇಗ್ ಕಂಪ್ಲೀಟ್ ಮಾಡ್ತಾನೆ? ಟೆನ್ಷನ್ ತಗೋಬೇಡ, ಹೋಗ್ತಾ ಹೋಗ್ತಾ ಅವ್ನ್ ಎಲ್ಲ ಅರ್ಥ ಆಗತ್ತೆ. ಅವನಿನ್ನೂ ಚಿಕ್ಕವನು ಮೀರಾ. ನೀನ್ ತಿನ್ನೋದಕ್ಕೇನಾದ್ರೂ ತಂದ್ಕೊಡ್ ನಂಗೆ. ಈ ಮೋಹಿತ್ ಎಲ್ಲೋದ? ಕಾಣಿಸ್ತಾನೆ ಇಲ್ವಲ್ಲ.
ಅಯ್ಯೋ ಮೋಹಿತ್, ಇಷ್ಟ ದಿನ ಎಲ್ಲೋಗಿದ್ದೆ? ಇವತ್ತು ಕ್ರಿಕೆಟ್ ಆಡಕ್ ಯಾಕೆ ಬಂದಿಲ್ಲ? ಅದೇನಂದ್ರೆ ಒಂದ್ ಸ್ವಲ್ಪ ನಾನು ಬ್ಯುಸಿ ಆಗೋಗ್ಬಿಟ್ಟಿದ್ದೆ. ಎನಿವೇಸ್ ನನ್ನ ಫ್ರೆಂಡ್ ಇವಳು ರುಚಿ ಅಂತ ನಿಂಗೆ ಅವತ್ತು ಹೇಳಿದ್ನಲ್ಲ. ಹಾ ಅದೇ ಅವತ್ತು ಫೇಸ್ಬುಕ್ ಅಲ್ಲಿ ತೋರಿಸ್ತಲ್ಲ. ಅವಳೆ. ಹಾಯ್. ಹಾಯ್. ಎನಿವೆ ಆಮೇಲೆ ನಾನು ಸಿಗ್ತೀನಿ, ಓಕೆನಾ? ಬಾ ರುಚಿ. ಅಂದಾಗೆ ಇಲ್ಲಿ ಕೇಳಿ, ಆ ಸೌರಭ್ ಇದನಲ್ಲ, ಇನ್ನೊಂದ್ 4 ದಿನದಲ್ಲಿ ಬರ್ತಾನಂತೆ. ಅವ್ನ್ಗೇನೋ ಕೆಲ್ಸ ಇದೆಯಂತೆ ಇಲ್ಲಿ. ಒಂದ್ 4 ದಿನ ಇಲ್ಲೇ ಇರ್ತಾನಂತೆ, ಆಮೇಲೆ ವಾಪಸ್ ಹೋಗ್ತಾನಂತೆ. ಸೌರಭ, ನಿನ್ ತಮ್ಮನಿಗಿಲ್ಲಿ ಏನಾದ್ರೂ ಕೆಲಸ ಇದೆಯಾ ಹೇಗೆ? ಅವನೇನೋ ಹೇಳ್ತಾ ಇದ್ದ, ಅವನ್ ಫ್ರೆಂಡ್ ಏನೋ ಯೂನಿವರ್ಸಿಟಿಲಿ ಕೆಲ್ಸ ನೋಡ್ತಿದ್ದಾನಂತೆ. ಅವನ್ನ ಮೀಟ್ ಮಾಡೋದಕ್ಕೋಸ್ಕರ ಬರ್ತಿದ್ದಾನೆ. ಅಪ್ಪ, ಅದು ನನ್ಗೆ ಒಂದ್ ಮೊಬೈಲ್ ಫೋನ್ ಬೇಕಿತ್ತು. ಮೊಬೈಲಾ? ಹಾ. ಯಾಕೋ ಮೊಬೈಲ್ ಯೂಸ್ ಮಾಡ್ಬೇಕಾಗಿರೋ ವಯಸ್ಸಲ್ಲ ನಿಂದು. ಆಮೇಲೆ ತಗೊಳ್ಳುವಂತೆ. ಮೊದ್ಲು ಓದ್ ಮುಗ್ಸು, ಆಮೇಲೆ ಮೊಬೈಲ್ ತಗೊಳ್ಳುವಂತೆ. ಓದೋದ್ ಬಿಟ್ಬಿಟ್ಟು ಮೊಬೈಲ್ ಬೇಕಂತೆ. ನೀನ್ ಮೊದ್ಲು ಊಟ ತಿನ್ನು. ನೀವು ಸುಮ್ನೆ ಇರಿ, ಅರ್ಥ ಆಯ್ತಾ? ನೀವು ಮಧ್ಯೆ ಬರ್ಬೇಡಿ. ಇವನಂತೂ ಬರ್ತಾ ಬರ್ತಾ ಕತ್ತೆ ಆಗ್ತಿದ್ದಾನೆ. ತಲೆ ಕೆಟ್ಟಾಗಾಡ್ತಿದ್ದಾನೆ ಇವನು. ಓದ್ಬೇಕು, ಓದೋ ಕಡೆ ಗಮನ ಮಾತ್ರ ಇರ್ಬೇಕು. ನಿನ್ ಜೊತೆ ಇರೋ ಹುಡುಗರುಗಳೆಲ್ಲ ಓದಿ ದೊಡ್ಡ ವ್ಯಕ್ತಿಗಳಾಗ್ಬಿಡ್ತಾರೆ. ನೀನು ಆಟ ಆಡ್ಕೊಂಡೇ ಇದ್ಬಿಡು. ಮೊಬೈಲ್ ಬೇಕಂತೆ. ತಿನ್ನಿ ಮೊದ್ಲು, ತಣ್ಣಗಾಗ್ತಿದೆ. ನೀನ್ ಸುಮ್ನೆ ತಿನ್ನು, ಊಟ ಮಾಡು, ತಗೋ ತಿನ್ನು. ಟೆಕ್ನಾಲಜಿನ ಬಿಟ್ಟು ಇವತ್ತಿನ ಜೀವನನ ಕಲ್ಪಿಸ್ಕೊಳ್ಳೋದಕ್ಕೂ ತುಂಬಾ ಕಷ್ಟ ಆಗತ್ತೆ. ಬದಲಾಗ್ತಾ ಇರೋ ಸಮಯದ ಜೊತೆಗೆ ಟೆಕ್ನಾಲಜಿ ಕೂಡ ಬದಲಾಗ್ತಿದೆ. ಮತ್ತೆ ಟೆಕ್ನಾಲಜಿ ಜೊತೆಗೆ ಬದಲಾಗ್ತಾ ಇದೆ ನಮ್ಮ ಯೋಚನೆ ಮತ್ತೆ ನಮ್ಮ ಜೀವನದ ಶೈಲಿ. ಮೊಬೈಲ್ ಈಗಿನ ಸಮಯದಲ್ಲಿ ಒಂದು ಅವಶ್ಯಕ ವಸ್ತುವಾಗಿದೆ. ಮೊಬೈಲ್ ಅನ್ನ ಹೊರತುಪಡಿಸಿದ್ರೆ ನಮಗೆ ಜೀವನವನ್ನ ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ. ಸ್ನೇಹಿತರೆ, ಟೆಕ್ನಾಲಜಿ ತನ್ನ ಜೊತೆಗೆ ಎಷ್ಟೊಂದು ಲಾಭಗಳನ್ನ ತರುತ್ತೋ ಅಷ್ಟೇ ನಷ್ಟಗಳನ್ನು ಕೂಡ ತಂದಿರುತ್ತೆ. ಅವಶ್ಯಕತೆ ಇರೋದು ಆ ಟೆಕ್ನಾಲಜಿನ ನಾವು ಹೇಗೆ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು. ಯಾಕಂದ್ರೆ ಅವುಗಳ ತಪ್ಪಾದ ಬಳಕೆ ನಿಮ್ಮನ್ನ ಕಷ್ಟದ ಪರಿಸ್ಥಿತಿಗೆ ತಳ್ಳಬಹುದು. ಬಂದೆ. ಹೇ ಸೌರಭ್, ಚೆನ್ನಾಗಿರು. ಹೇಗಿದ್ಯಾ ನೀನು? ಚೆನ್ನಾಗಿದ್ದೀನಿ ಅಕ್ಕ. ಬಾ. ನಿನ್ಗೋಸ್ಕರನೇ ಕಾಯ್ತಿದ್ದೆ. ಮತ್ತಿನ್ನೇನು, ಕೆಲ್ಸ ಎಲ್ಲ ಹೇಗ್ ನಡೀತಿದೆ? ನಿಮ್ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಿದೆ ಅಕ್ಕ. 1 ನಿಮಿಷ ತಗೊಳ್ಳಿ ಅಕ್ಕ. ನಾನು ಹೊರಡ್ಬೇಕಾದ್ರೆ ಅಮ್ಮ ಏನೇನ್ ಕಳ್ಸಿದಾಳೆ ಅಂತ ನೋಡಿ ಇಲ್ಲಿ. ಹೋ ವಾವ್. ಅಕ್ಕ, ನನ್ ಸೋದರಳಿಯ ಎಲ್ಲಿ ಹೋಗಿದ್ದಾನೆ? ಅವ್ನ್ ಸ್ಕೂಲ್ಗೆ ಹೋಗಿದ್ದಾನೆ. ಅವ್ನ್ ಇನ್ನೇನ್ ಬಂದ್ಬಿಡ್ತಾನೆ. ನೀನು ಒಂದ್ ಕೆಲ್ಸ ಮಾಡು, ಹೋಗಿ ಫ್ರೆಶ್ ಅಪ್ ಆಗ್ ಬಾ. ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದೀನಿ ನಿನ್ಗೋಸ್ಕರ. ಬಾ, ನನ್ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು. ಮತ್ತೆ ನಿನ್ನ ಓದೆಲ್ಲ ಹೇಗ್ ನಡೀತಾ ಇದೆ? ಅವನೇನ್ ಕೇಳ್ತೀಯ ಸೌರಭ? ಓದೋ ವಿಷಯ ಬಿಟ್ಟು ಮಿಕ್ಕಿದ್ ಎಲ್ಲ ಚೆನ್ನಾಗ್ ಮಾಡ್ತಿದ್ದಾನೆ. ಇತ್ತೀಚೆಗಂತೂ ಮೊಬೈಲ್ ಬೇಕು ಅಂತ ತಲೆ ತಿಂತಿದ್ದಾನೆ. ಓ, ನಿನಗ್ ಮೊಬೈಲ್ ಬೇಕಾ? ಇದ್ರಲ್ಲಿ ಏನ್ ದೊಡ್ಡ ವಿಷಯ. ನನ್ನ ಹತ್ರ 2 ಮೊಬೈಲ್ ಇದೆ. 1 ಮೊಬೈಲ್ ನಿನಗೆ ಕೊಡ್ತೀನಿ. ಹೇ, ನೀನ್ ಏನ್ ಮಾತಾಡ್ತಿದ್ಯಾ ಸೌರಭ್? ನೀನ್ ಯಾಕೆ ಕೊಡ್ತೀಯ ನಿನ್ ಮೊಬೈಲ್ನ? ಅಕ್ಕ, ಮೊಬೈಲ್ ಏನ್ ದೊಡ್ಡ ವಿಷಯ ಅಲ್ಲ. ಈಗ ಅಂಕೂರು 15 ವರ್ಷ ಆಗಿದ್ದಾನೆ, ದೊಡ್ಡವನಾಗಿದ್ದಾನೆ. ಅಂಕೂರ್, ಇದು ನಿನ್ ಮೊಬೈಲ್ ಫೋನು. ಥ್ಯಾಂಕ್ ಯು ಮಾಮಾ. ಇಷ್ಟ ಆಯ್ತಾ? ಹಾ. ಏನ್ ಅಂಕೂರ್, ಏನ್ ಮಾಡ್ತಾ ಇದ್ಯಾ? ನನ್ ಜೊತೆ ಹೊರಗಡೆ ಬರ್ತೀಯಾ? ಹಾ. ನಡಿ, ನನಗೆ ನನ್ನ ಫ್ರೆಂಡ್ ಒಬ್ಬನ್ ಮೀಟ್ ಆಗ್ಬೇಕು. ನಿನಗೆ ನಿನ್ ಫೇವ್ರೆಟ್ ಐಸ್ ಕ್ರೀಮ್ನು ತಿನ್ನಿಸ್ತೀನಿ. ನಡಿ. ಹಾ, ಬನ್ನಿ. ಇಷ್ಟ ಆಯ್ತಾ? ಮಾಮಾ, ನೀವಿನ್ನೂ ಇಲ್ಲಿ ಎಷ್ಟು ದಿನ ಇರ್ತೀರಾ? ಯಾಕೆ? ಅದ್ಯಾಕೆ ಹಾಗೆ ಕೇಳ್ತಾ ಇದ್ಯಾ? ನಿನಗ್ ನಾನು ಬಂದಿರೋದು ಇಷ್ಟ ಇಲ್ವಾ? ಇಲ್ಲ ಮಾಮಾ, ಆ ಥರ ಏನಿಲ್ಲ. ಅದು ನಾನ್ ಬರೀ ಯೋಚನೆ ಮಾಡ್ಬೇಡ. ನಾನ್ ನಿನ್ ಹತ್ರ ನನ್ನ ಮೊಬೈಲ್ ಫೋನನ್ನ ಕೇಳೋದಿಲ್ಲ. ಸರಿ, ಒಂದ್ ವಿಷಯ ಹೇಳು. ನಿನಗ್ಯಾರು ಫ್ರೆಂಡ್ಸ್ ಇಲ್ವಾ? ಹಾ, ನನ್ನ ಬೆಸ್ಟ್ ಫ್ರೆಂಡು ಮೋಹಿತ್. ಈಗ ಅವನ ಹತ್ರ ನನಗೋಸ್ಕರ ಟೈಮೇ ಇಲ್ಲ.
ಅವನು ಹೊಸ ಫ್ರೆಂಡ್ ಬೇರೆ ಮಾಡ್ಕೊಂಡಿದ್ದಾನೆ. ಅವರಿಬ್ರು ಕಾಂಟ್ಯಾಕ್ಟ್ ಫೇಸ್ಬುಕ್ ಇಂದ ಆಗಿರೋದು. ನನಗೆ ಇವಾಗ ಅರ್ಥ ಆಯ್ತು, ನಿನಗೆ ಇದಕ್ಕೆ ನಮ್ಮ ಮೊಬೈಲ್ ಫೋನ್ ಬೇಕಾಗಿದ್ದು. ನಿನಗೂ ಫೇಸ್ಬುಕ್ ಅಲ್ಲಿ ಯಾವ್ದಾದ್ರು ಹುಡುಗಿ ಫ್ರೆಂಡ್ ಮಾಡ್ಕೋಬೇಕು ಅಂತನಾ? ಅಯ್ಯೋ ಇಲ್ಲ ಇಲ್ಲ ಮಾಮ, ಆ ಥರ ಏನಿಲ್ಲ. ಅಕ್ಕ, ನಾನು ಇನ್ನೊಂದು ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ, ಇಲ್ಲೇ ಇರಬೇಕು ಅನ್ಕೊಂಡಿದ್ದೀನಿ. ಇದರಲ್ಲಿ ಕೇಳುವಂಥದ್ದೇನಿದೆ? ನಿಮ್ಮ ಅಕ್ಕನ ಮನೆಯೇ ತಾನೆ? ನಿನ್ನಿದ್ರೆ ಅಂಕುರ್ ಕೂಡ ಖುಷಿ ಆಗತ್ತೆ. ಏನ್ ಹೇಳ್ತೀಯ ಅಂಕುರ್? ಎಲ್ಲಿ ಬಿಸಿ ಇದೀಯಾ? ಹಾ ಅಪ್ಪ ಹೇಳಿ. ಅಂಕುರ್, ಇವತ್ತು ನಾವು ಒಟ್ಟಿಗೆ ಮಲ್ಕೊಳ್ಳೋಣ. ನಾವು ಮೊಬೈಲಲ್ಲಿ ಗೇಮ್ ಆಡೋಣ. ಹಾ ಸರಿ. ಆಯ್ತು, ಈಗ ಇವನು ಸಾಯಿಸ್ತೀನಿ ನೋಡಿ. ಆಹಾ, ಹುಡುಗಿರಿಂದ ಮೆಸೇಜ್ ಬರಕ್ ಶುರು ಆಯ್ತಾ? ಯಾರೋ ಅದು? ಅಯ್ಯೋ ಇಲ್ಲ ಮಾಮ, ಆ ಥರ ಏನೂ ಇಲ್ಲ. ಇವಳು ಬರೀ ಫೇಸ್ಬುಕ್ ಫ್ರೆಂಡ್ ಅಷ್ಟೇ, ಬೇರೆ ಏನೂ ಇಲ್ಲ. ಫ್ರೆಂಡ್ ಆದ್ರೆ ಸರಿ ಬಿಡು. ಸರಿ, ನಾವಿವಾಗ ಮಲ್ಕೊಳ್ಳೋಣ. ನೀನ್ ಚೇಂಜ್ ಮಾಡು. ಸರಿ. ಅರೆ, ಬಾತ್ರೂಮಿಗೆ ಏನಕ್ಕೆ ಹೋಗ್ತಾ ಇದ್ಯಾ? ಇಲ್ಲೇ ಚೇಂಜ್ ಮಾಡ್ಕೋ. ನನ್ನ ಹತ್ರ ಏನು ನಾಚಿಕೆ? ಹಾ ನಮಸ್ತೆ ಆಂಟಿ. ನಮಸ್ತೆ ಅಂಕಲ್. ನಮಸ್ತೆ. ಏನಪ್ಪ ವಿಷಯ ಮೋಹಿತ್? ತುಂಬಾ ದಿನ ಆದ್ಮೇಲೆ ಬಂದಿದ್ದೀಯಾ? ಅಂಕುರ್ ಜೊತೆ ಏನು ಜಗಳ ಆಗಿಲ್ಲ ತಾನೆ? ಇಲ್ಲ ಇಲ್ಲ ಅಂಕಲ್, ಅಂಕಲ್ ಜೊತೆ ಹೇಗೆ ಜಗಳಾಡ್ಲಿ? ಸ್ಟಡೀಸ್ ಎಲ್ಲ ಹೇಗೆ ಹೋಗ್ತಾ ಇದೆ? ಅಂಕಲ್ ಚೆನ್ನಾಗಿದೆ ಅಂಕಲ್. ಗುಡ್. ಬಾ ಅಂಕಲ್, ಹೋಗೋಣ. ಬಾಯ್ ಪಪ್ಪ. Bye. ಬಾಯ್ ಮಮ್ಮಿ. ಬಾಯ್ ಬಾಯ್. ಮೋಹಿತ್, ನನಗೂ ಒಬ್ಳು ಫ್ರೆಂಡ್ ಸಿಕ್ಕಿದ್ದಾಳೆ ಫೇಸ್ಬುಕ್ ಅಲ್ಲಿ. ಓ, ಬಿಸಿ ಅಂತ ನೀನು ಈಗ ಆಟ ಆಡಕ್ಕೂ ಬರ್ತಾ ಇಲ್ಲ ಅಲ್ವಾ? ಮತ್ತೆ ನನ್ನ ಹತ್ರ ಮಾತಾಡಕ್ ನಿನಗೆಲ್ಲಪ್ಪ ಟೈಮ್ ಇದೆ? ಹಲೋ, ನನ್ನ ಕೆಲಸ ಆಯ್ತಾ? ಅಮ್ಮ, ನಾನು ಬರ್ತೀನಿ ಒಂದ್ 5 ನಿಮಿಷ. ಈಗೆಲ್ಲ ಹೋಗ್ತಿದ್ಯಾ ನೀನು? ಈಗ ತಾನೇ ಸ್ಕೂಲಿಂದ ಬಂದಿದ್ಯಾ, ಬಂದ ತಕ್ಷಣ ಹೊರಗಡೆ ಹೋಗ್ತಿದ್ಯಾ? ಇವನಂತೂ ನನ್ ಮಾನ ಮರ್ಯಾದಿನೇ ತೆಗಿತಿದ್ದಾನೆ. ಇವನಂತೂ ಬರ್ತಾ ಬರ್ತಾ ಆಟ ಆಡು, ಸುತ್ತು, ಇದೇ ಆಯ್ತು. ಓದ್ಕೊಳ್ಬೇಕು ಅನ್ನೋ ಜ್ಞಾನನೇ ಇಲ್ಲ. ಇದನ್ನ ಅವ್ರ ಅಪ್ಪಂಗ್ ಹೇಳಲೇಬೇಕು. ಮಲ್ಬಿಟ್ಟಿದ್ದಾನೆ.
ಮನೇಲಿ ಎಲ್ರು ಕೇಳ್ದೆ ಅಂತ ಹೇಳಿ. ಸರಿ ಬಾವಾ, ನಾನಿನ್ನು ಹೊರಡ್ತೀನಿ. ನನ್ನ ಕೆಲಸ ಮುಗೀತು. ಅಳಿಮಯ್ಯ, ಓದೋ ಕಡೆ ಚೆನ್ನಾಗಿ ಗಮನ ಕೊಡು. ಆಗಾಗ ಬರ್ತಾ ಇರೋ ಅಂಕುರ್ ಕೂಡ ಖುಷಿ ಆಗತ್ತೆ. ಇನ್ನು ಬಂದು ಹೋಗೋದಿದ್ದೇ ಇರುತ್ತೆ. ಗುಡ್. ಸರಿ ಬಾವಾ, ನಾನಿನ್ನು ಹೊರಡ್ತೀನಿ. ನೂರ್ಕಾಲ ಚೆನ್ನಾಗಿರಪ್ಪ, ಹೋದ್ಮೇಲೆ ಕಾಲ್ ಆಯ್ತು ಮಾಡು. ಅಕ್ಕ, ಬಾಯ್. ಬಾಯ್. ನಟಾಶಾ ಶರ್ಮಾ. ಇಲ್ಲೂ ಏನು ತೋರಿಸ್ತಾ ಇಲ್ಲ. ಮೆಸೆಂಜರಲ್ಲಿ ಟ್ರೈ ಮಾಡ್ತೀನಿ. ಇದಕ್ಕಿದ್ದಂಗೆ ನಟಾಶಾ ಎಲ್ಲೋದ್ಲು? ಅವಳ ಅಕೌಂಟ್ ಯಾಕೆ ತೋರಿಸ್ತಿಲ್ಲ? ಫ್ರೆಂಡ್ ರಿಕ್ವೆಸ್ಟ್ ಅಲ್ಲಿ ನೋಡ್ತೀನಿ. ಸೆಟ್ಟಿಂಗ್ಸ್ಗೆ ಹೋಗಿ ಫ್ರೆಂಡ್ ಲಿಸ್ಟ್ ನಟಾಶಾ ಎಲ್ಲೂ ಇಲ್ಲ. ಶಿಟ್, ನಟಾಶಾ. ಈಗ ಮುಂದೆ ಏನ್ ಮಾಡಬೇಕು? ನಾನು ಹೇಗೆ ಹೇಳ್ತೀನಿ ಆ ಥರ ಮಾಡು. ಓಕೆ. ಸ್ಟಡೀಸ್ ಎಲ್ಲ ಹೇಗೆ ಹೋಗ್ತಿದೆ ಅಂಕುರ್? ಹಾ ಅಪ್ಪ, ಚೆನ್ನಾಗಿ ನಡೀತಾ ಇದೆ. ನಾನು ಯೋಚನೆ ಮಾಡ್ತಿದ್ದೆ, SSLCಲಿ ನೀನು ಒಳ್ಳೆ ಮಾರ್ಕ್ಸಿಂದ ಪಾಸ್ ಆದ್ರೆ ನಾನು ನಿನ್ನ ಅಡ್ಮಿಷನ್ ಇದಕ್ಕಿಂತ ಒಳ್ಳೆ ಕಾಲೇಜಲ್ಲಿ ಮಾಡಿಸ್ತೀನಿ. ಮತ್ತೆ PUCಲಿ ಒಳ್ಳೆ ಮಾರ್ಕ್ಸಿಂದ ಪಾಸ್ ಆದ್ರೆ ಇಂಜಿನಿಯರಿಂಗ್ಗೆ ನಿನ್ನ ಅಡ್ಮಿಷನ್ ತುಂಬಾನೇ ಈಸಿಯಾಗಿ ಆಗತ್ತೆ. ಅಮ್ಮ ನಿನ್ನ ಯಾಕೆ ಬೈತಾರೆ ಅಂತಂದ್ರೆ ನೀನು ಚೆನ್ನಾಗಿ ಓದಿ ಇಂಜಿನಿಯರ್ ಆಗ್ಲಿ ಅಂತ. ನಮ್ಮ ಕುಟುಂಬದಲ್ಲಿ ಇಲ್ಲಿವರೆಗೂ ಯಾರು ಕೂಡ ಇಂಜಿನಿಯರ್ ಆಗಿಲ್ಲ. ನಾನ್ ಬಯಸೋದು ನೀನಾಗ್ಲಿ ಅಂತ. ಒಂದ್ ಕೆಲಸ ಮಾಡು, ಇವಾಗ ಮಲಗು. ಬೆಳಿಗ್ಗೆ ಸ್ಕೂಲ್ ಹೋಗ್ಬೇಕಲ್ವಾ? ಹಾ, ಹಲೋ. ಹೇ ಅಂಕುರ್, ನೀನು ಬೆತ್ಲೆ ಫೋಟೋನ ನತಾಶಾ ಕಳ್ಸಿದ್ಯಲ್ಲ, ಅದು ನನ್ನ ಹತ್ರ ಇದೆ. ಈಗ ನಾನೇನು ಹೇಳ್ತೀನಿ ಅದು ನೀನು ಮಾಡಲಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮಂಗೆ ಆ ಫೋಟೋದು ಪೋಸ್ಟರ್ ಮಾಡಿ ಕಳಿಸ್ತೀನಿ. ಯಾರು ಮಾತಾಡ್ತಾ ಇರೋದು ನೀವು? ನಾನು ಸಾಯಂಕಾಲ ಮತ್ತೆ ಕಾಲ್ ಮಾಡ್ತೀನಿ. ಫೋನ್ ಎತ್ತು. ಏನಾಯ್ತು ಅಂಕುರ್? ನೀನ್ ಸ್ಕೂಲ್ಗೆ ಹೋಗ್ತಾ ಇಲ್ವಾ? ಅಪ್ಪ, ಇವತ್ತು ನನಗೆ ಯಾಕೋ ಹೊಟ್ಟೆ ನೋವ್ತಾ ಇದೆ. ನಾನು ಇವತ್ತು ರೆಸ್ಟ್ ಮಾಡ್ತೀನಿ. ಸರಿ ಆಯ್ತು. ಅಂಕುರ್, ಅಂಕುರ್, ಡೋರ್ ಓಪನ್ ಮಾಡು. ಕೇಳಿಸ್ತಿಲ್ವಾ ನಿನ್ಗೆ? ಕತ್ತೆ ತಂದು ಇವತ್ತಂತೂ ನೀನ್ ಸ್ಕೂಲ್ಗೆ ಹೋಗಿಲ್ಲ. ಗೊತ್ತಿಲ್ಲ ಡೋರ್ ಹಾಕೊಂಡು ಒಳಗಡೆ ಏನ್ ಮಾಡ್ತಿದ್ದಾನ ಈ ಹುಡ್ಗ. ಡೋರ್ ತೆಗಿ ಅಂಕುರ್. ಏನೂ ಆಗಿಲ್ಲ ಅಮ್ಮ, ನನಗೆ ಹುಷಾರಿಲ್ಲ. ಹೌದಾ? ಹುಷಾರಿಲ್ವಾ ನಿನ್ಗೆ? ಓದೋದನ್ನ ಬಿಟ್ಟು ಬೇರೆ ಕೆಲಸ ಮಾಡು ಅಂದ್ರೆ ಎಲ್ಲ ಕರೆಕ್ಟ್ ಆಗಿರ್ತೀಯ ಅಲ್ವಾ? ಎಕ್ಸಾಮ್ ಹತ್ರನೇ ಇದೆ, ಹುಷಾರಿಲ್ಲ ಅಂತ ರೀಸನ್ ಕೊಡ್ತಿದ್ಯಾ? ನಿಮ್ಮಪ್ಪ ಬರ್ಲಿ, ಇರು ಮಾಡ್ತೀನಿ ನಿನ್ಗೆ. ಈ ನಿನ್ ನಾಟಕಗಳಿದ್ಯಲ್ಲ ನನ್ ಮುಂದೆ ನಡೆಯೋದಿಲ್ಲ. ಅರ್ಥ ಆಯ್ತಾ ನಿನ್ಗೆ? ನಿಮ್ಮಪ್ಪ ಏನೋ ಕೇಳ್ಬೋದು, ನಾನ್ ಕೇಳೋದಿಲ್ಲ. ನಮ್ ಮಾನ ಮರ್ಯಾದೆ ಹಾಳ್ ಮಾಡ್ತಿದ್ಯಾ? ಹಲೋ. ಹೇ ಅಂಕುರ್, ಇವತ್ತು ಸಾಯಂಕಾಲ 8 ಗಂಟೆಗೆ ಏರ್ಲೈನ್ ಹೋಟೆಲ್ ಕೃಷ್ಣಾಗೆ ಬಂದ್ಬಿಡು. ರೂಮ್ ನಂಬರ್ 202. ಏನ್ ಮಾಡ್ಲಿ ಅಮ್ಮ? ನಾನು ಮೋಹಿತ್ ಮನೆಗೆ ಹೋಗ್ತಾ ಇದ್ದೀನಿ, ಬರೋದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ. ಹಾ, ಮೋಹಿತ್ ಮನೆಗೆ ಹೋಗ್ಬೇಕು ಅಂದ್ರೆ ನೀನ್ ಚೆನ್ನಾಗ್ ಆಗ್ಬಿಡ್ತೀಯ ಅಲ್ವಾ? ಏನು
ನಿಮ್ಮಪ್ಪ ಪ್ರೀತಿ ಮಾಡಿ ನಿನ್ನನ್ನ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ. ಬುದ್ಧಿ ಹೇಳಕ್ಕೆ ನಾನ್ ಯಾರು? ಹೋಗೇ ಬಿಟ್ನಾ? ನನ್ ಮಾತೆ ಕೇಳೋದಿಲ್ಲ ಅಂತಾನಲ್ಲ, ಏನ್ ಮಾಡ್ಲಿ ಇವನಿಗೆ ನಾನು? ಒಳಗ್ ಬಾ. ನಡಿ ಒಳಗೆ ಬಾ. ಒಳಗೆ ಮಾಮ, ಅಂಕುರ್, ಮಾಮ, ಅಂಕುರ್, ದಯವಿಟ್ಟು ನನ್ನ ಅಳಿಯನ್ ಬಿಟ್ಬಿಡು. ಅವನಿಗೆ ಹೋಗಕ್ ಬಿಡು ಪ್ಲೀಸ್. ಏಯ್ ಸುಮ್ನೆರೋ, ಸುಮ್ನೆ ಇಬ್ರು ಅಲ್ಲಿ ಕೂತ್ಕೊಳ್ಳಿ ಪ್ಲೀಸ್. ಏಯ್ ಕೂತ್ಕೊಳ್ಳೋ. ಮಾಮ ನಾನು ಏನು ಮಾಡಿಲ್ಲ. ನಟಾಶಾ, ಮಾಮ ನನ್ನಿಂದ ತಪ್ಪಾಗೋಯ್ತು. ನಿನ್ನಿಂದ ಏನ್ ತಪ್ಪಾಗಿದ್ಯೋ ಅದೇ ತಪ್ಪು ನನ್ನಿಂದನೂ ಆಗಿದೆ. ಈಗ ಇವ್ನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ನನಗೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಮಾಮ ಏನಾದ್ರೂ ಮಾಡಿ ಅಪ್ಪ ಅಮ್ಮಂಗೆ ಏನಾದ್ರೂ ಗೊತ್ತಾಗೋದ್ರೆ ಅವ್ರು ನನಗೆ ತುಂಬಾನೇ ಹೊಡಿತಾರೆ. ಮತ್ತೆ ಅಮ್ಮ ಬೇಜಾರ್ ಮಾಡ್ಕೋತಾರೆ. ಡೌರಾ ಜಗಳ. ಮಾವ ಅಳಿಯಂದು ಪ್ರೀತಿ ಮುಗ್ದಿದ್ರೆ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಕಾರ್ಯಕ್ರಮನ ಹೇಳು, ಹೇಳು. ಎಲ್ಲಿ ಕೇಳಿಲ್ಲ. ನಡಿ, ನಿನ್ ಬಟ್ಟೆ ಬಿಚ್ಚು. ಬಟ್ಟೆ ಯಾಕೆ ತೆಗಿಬೇಕು? ಏಯ್ ನಾಟಕ ಮಾಡ್ಬೇಡ. ಈಗಲೇ ಕಳಿಸ್ಲಾ ನಿನ್ ಫೋಟೋನ ನಿನ್ ಮನೆಗೆ? ಬೇಡ 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 ಮಾಮ, ಪ್ಲೀಸ್ ಪ್ಲೀಸ್ ಇನ್ನೊಂದ್ಸಲ ಆ ಥರ ಬಿಚ್ಚು. ತೆಗಿತೀನಿ ಬೇಗ. ಈಗ ಪ್ಯಾಂಟ್ ಬಿಚ್ಚು. ಮಾಮ ಏನಾದ್ರೂ ಮಾಡಿ ಪ್ಲೀಸ್. ಏಯ್ ಅಳೋದ್ ನಿಲ್ಸೋ, ಬಿಚ್ಚು. ನಡಿ, ಆ ಬಟ್ಟೆ ಅಲ್ಲಿಡು. ತೆಗಿಯೋ ಮಾವ, ನೀನು ನಿನ್ ಪೂರ್ತಿ ಬಟ್ಟೆ ತೆಗಿ. ನೀನ್ ಏನ್ ಬೇಕಾದ್ರೂ ನನ್ನ ಹತ್ರ ಮಾಡು. ನನ್ನ ಅಳಿಯನ್ ಬಿಟ್ಬಿಡು ಪ್ಲೀಸ್. ಅಟ್ಲೀಸ್ಟ್ ಬಿಟ್ಬಿಡ್ಬೇಕಾ? ಹೌದಾ? ನಿನ್ ಫೋಟೋನ ನಾಳೆ ಪೇಪರ್ ಅಲ್ಲಿ ಹಾಕಿಸ್ಲಾ ಪ್ಲೀಸ್? ಏ ಇಲ್ಲಿ ಕೇಳಿಲ್ಲ, ಸುಮ್ನೆ ನಾನು ಹೇಳ್ದಷ್ಟು ಮಾಡು. ಬಿಚ್ಚು. ನಡಿ, ಶುರು ಹಚ್ಕೋ. ಬೇಗ ಕೆಲಸ ಮಾಡಕ್ ಶುರು ಮಾಡಿ. ಟೈಮ್ ತುಂಬಾ ಕಮ್ಮಿ ಇದೆ. ಏ ಮಾಮ, ನಿನ್ನ ಅಳಿಯನ ಬೆಡ್ ಮೇಲೆ ಮಲಗಿಸು, ಮತ್ ಶುರು ಮಾಡ್ಕೋ ಬೇಗ. ಅಂಕುರ್, ಈ ವಿಚಾರ ಯಾರ ಹತ್ರನೂ ಹೇಳ್ಬೇಡ. ನಾನು ಹೊರಡ್ತಾ ಇದ್ದೀನಿ, ನೀನು ಹೊರಟ್ಬಿಡು. ತನ್ನ ಅಶ್ಲೀಲ ಚಿತ್ರಗಳ ಕಾರಣ ಅಂಕುರ್ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕೊಂಡಿದ್ದ. ಆ ಬ್ಲ್ಯಾಕ್ ಮೇಲರ್ ಅಂಕುರ್ ಮತ್ತೆ ಅವರ ಮಾವನ ಚಿತ್ರಗಳನ್ನ ಸೆರೆ ಹಿಡಿದಿದ್ದ. ಹಾಗಿದ್ರೆ ಒಂದಂತೂ ಖಂಡಿತ, ಆ ಬ್ಲ್ಯಾಕ್ ಮೇಲರ್ ಯಾವುದೋ ಒಂದು ದೊಡ್ಡ ಸಂಚನ್ನೇ ರೂಪಿಸ್ತಾ ಇದ್ದ. ಈಗಿರೋ ಪ್ರಶ್ನೆ ಏನಂದ್ರೆ, ಅಂಕುರ್ ಈ ಒಂದು ಪರಿಸ್ಥಿತಿಯ ಬಗ್ಗೆ ತನ್ನ ತಂದೆ ತಾಯಿಗೆ ಹೇಳಿದ್ನ, ಅಥವಾ ಅವನು ಇದೇ ರೀತಿಯ ಶಾರೀರಿಕ ಶೋಷಣೆಗೆ ಒಳಗಾಗ್ತಾ ಇದ್ನ? ಬನ್ನಿ ನೋಡೋಣ. ಅಂಕುರ್, ಈ ರಾತ್ರಿ ಹೊತ್ತವರೆಗೂ ಎಲ್ಲಪ್ಪ ಹೋಗಿದ್ದೆ? ಅದು ಮೋಹಿತ್ ಜೊತೆ ಇದ್ದೆ.
ಅಂಕುರ್ ಅಂಕುರ್ ಈಗೇನು ಹೊಸ ನಾಟಕ ಶುರು ಮಾಡಿದನೋ ಗೊತ್ತಿಲ್ಲ ಇವನು. ಬೋರ್ಡ್ ಎಕ್ಸಾಮ್ ಹತ್ರದಲ್ಲೇ ಇದೆ. ಇವ್ನ್ ನೋಡಿದ್ರೆ ಓದೋದ್ರ ಬಗ್ಗೆ ಮಾತೇ ಎತ್ತತಿಲ್ಲ. ಮೋಹಿತ್ ಮನೆಗೆ ಹೋಗ್ಬೇಕು ಅಂದ್ರೆ ಸಾಕು ಫುಲ್ ಖುಷಿಯಾಗಿ ಹೋಗ್ತಾನೆ. ನನಗಂತೂ ಇವನು ನೋಡ್ತಿದ್ರೆ ಒಂಥರ ಅನ್ನಿಸ್ತದೆ. ನಿಮ್ ಮಗ ಮಾಡ್ತಿರೋದ್ ನೀವೇ ನೋಡಿ, ಆಮೇಲೆ ನೀವು ನನ್ ಮೇಲೆ ಬರಕ್ ಹೋಗ್ಬೇಡಿ. ಹೇಳ್ತಿರೋದ್ ಕೇಳಿಸ್ತಿಲ್ವಾ ನಿನ್ಗೆ? ತೆಗಿಯೋ ಡೋರ್. ಸರಿಯಾಗಿ ಕೊಡ್ತೀನಿ ಇವನಿಗೆ. ಡೋರ್ ತೆಗಿಯೋ. ಯು ಹಲೋ. ಏ ಅಂಕುರ್, ಇವತ್ತು ಸಾಯಂಕಾಲ 8 ಗಂಟೆಗೆ ಹೋಟೆಲಿಗೆ ಬಂದ್ಬಿಡು ಆಯ್ತಾ? ಬಾ ಒಳಗೆ. ನಡಿ, ಕೂತ್ಕೋ. ನಡೀರಿ, ಬೇಗ ಶುರು ಮಾಡ್ಕೊಳ್ಳಿ. ಎಲ್ಲಿಗೆ ಹೋಗಿದ್ದೆ? ಅದು ಮೋಹಿತ್ ಜೊತೆ ಇದ್ದೆ. ಪೂರ್ತಿ ದಿನ ಡೋರ್ ಹಾಕೊಂಡು ರೂಮಲ್ಲೇ ಕೂತಿರ್ತಾನೆ. ಟೀಚೆಗೆ ಊಟ ಕೂಡ ಸರಿಯಾಗಿ ಮಾಡ್ತಿಲ್ಲ. ನನ್ಗಂತೂ ಅರ್ಥನೇ ಆಗ್ತಿಲ್ಲ ಇವನ್ ಏನ್ ಮಾಡ್ತಿದ್ದಾನೆ ಅಂತ. ಇವನ್ ಹೀಗೆ ಮಾಡ್ತಿದ್ರೆ ಓದೋ ಕತೆ ಅಂತೂ ಗೋವಿಂದಾನೆ ಅಷ್ಟೇ. ಅರೆ ಅತ್ಗೆ, ನಮಸ್ಕಾರ. ನಮಸ್ತೆ ನಮಸ್ತೆ. ತಗೊಳ್ಳಿ, ಸ್ವೀಟ್ ತಗೊಳ್ಳಿ. ನನ್ ಮಗ ಇಂಜಿನಿಯರಿಂಗ್ ಪಾಸ್ ಆದ. ಓ ಹೌದಾ? ತುಂಬಾ ಖುಷಿ ಆಯ್ತು. ನೀವಂತೂ ತುಂಬಾ ಅದೃಷ್ಟವಂತರು. ನಿಮ್ ಮಗ ಅಂತೂ ಇಂಜಿನಿಯರ್ ಆಗ್ಬಿಟ್ಟ. ನಿಮ್ ಹೆಸರನ್ನ ಉಳಿಸ್ಬಿಟ್ಟ ಅವನು. ಎಲ್ಲಾ ತಾಯಂದ್ರು ಅದೃಷ್ಟ ಹೀಗೆ ಇರ್ಬೇಕಲ್ಲ. ಹಾ ನೀವು ಕುತ್ಕೊಳ್ಳಿ. ಅಲ್ಲ ಟೀ ಕುಡ್ಕೊಂಡು ಹೋಗಿವ್ರಂತೆ. ಕುತ್ಕೊಳ್ಳಿ. ಏನ್ ಮಾಡ್ಲಿ? ನೀನ್ ಫೋನ್ ತೆಗಿಲಿಲ್ಲ ಅಂದ್ರೆ ಫೋಟೋ ಮತ್ತೆ ವಿಡಿಯೋಸ್ನ ಮನೆಗೆ ಕಳಿಸ್ತೀನಿ. ಅಯ್ಯೋ ಮೋಹಿತ್, ನೀನು ಇಲ್ಲಿ? ಹಾ, ಏನಂದ್ರೆ ನಿನ್ ಫ್ರೆಂಡಿಂದು ಫೋಟೋನು ನನ್ನ ಹತ್ರ ಬಂದ್ಬಿಟ್ಟಿದೆ. ಇಲ್ಲಿ ನೋಡಿಲಿ. ಬೇಡ ಬೇಡ, ಈ ಫೋಟೋ ದಯವಿಟ್ಟು ತೋರ್ಸೋಕೋಬಿಡಿ ಪ್ಲೀಸ್ ಪ್ಲೀಸ್. ತೋರಿಸ್ಬಾರ್ದಾ? ನಿಮ್ಮಗಳ ಯಾರ ಫೋಟೋನು ಯಾರಿಗೂ ತೋರ್ಸೋದಿಲ್ಲ. ನಾನು ಏನ್ ಹೇಳ್ತೀನೋ
ಅಷ್ಟು ಮಾಡಿ. ಸರಿ ಸರಿ ಆಯ್ತು. ಮಾಡ್ಬೇಡ ಈ ತರ. ಓ ಮಾಮ, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಸರಿ ನಡಿ, ಇವತ್ತು ಈ ಹೊಸ ಹುಡುಗನ ಜೊತೆ ಆಟಾಡು. ಬೇಡ ಬೇಡ, ನನ್ ಬಿಟ್ಬಿಡಿ ಪ್ಲೀಸ್. ಅಯ್ಯೋ ನನ್ ಬಿಟ್ಬಿಡಿ, ನಾನು ಹೋಗ್ಬಿಡ್ತೆ. ಅಯ್ಯೋ ಬೇಡ ಬೇಡ. ಅಯ್ಯೋ ಅಂಕುರ್ ತನ್ನ ಜೊತೆಗೆ ಆಗ್ತಾ ಇದ್ದಂತಹ ಅತ್ಯಾಚಾರದ ಬಗ್ಗೆ ತನ್ನ ಮನೆಯವರಿಗೆ ಹೇಳಿರ್ಲಿಲ್ಲ. ಇದರ ಪರಿಣಾಮವಾಗಿ ಆ ಬ್ಲ್ಯಾಕ್ ಮಿಲ್ಲರ್ನ ಜಾಲಕ್ಕೆ ಅಂಕುರ್ನ ಅಮಾಯಕ ಸ್ನೇಹಿತ ಮೋಹಿತ್ ಕೂಡ ಸಿಲುಕಿದ್ದ. ಇವಾಗಿರೋ ಪ್ರಶ್ನೆ, ಮೋಹಿತ್ ಸತ್ಯ ಏನು ಅನ್ನೋದರ ಬಗ್ಗೆ ತನ್ನ ತಂದೆ ತಾಯಿಗೆ ಹೇಳಿದ್ನಾ? ಈ ಕೆಟ್ಟ ಆಟ ಇದೇ ರೀತಿ ನಡೀತಾ ಹೋಯ್ತಾ? ಆ ಅಪರಾಧಿ ಮತ್ತೆ ಯಾರನ್ನಾದ್ರೂ ಈ ಕೆಟ್ಟ ಆಟಕ್ಕೆ ಸಿಲುಕಿಸೋದರಲ್ಲಿ ಸಫಲನಾದ್ನ? ಬನ್ನಿ ನೋಡೋಣ. ನಮ್ ಕುಟುಂಬದಲ್ಲಿ ಇಲ್ಲಿವರೆಗೂ ಯಾರೊಬ್ರು ಕೂಡ ಇಂಜಿನಿಯರ್ ಆಗಿಲ್ಲ. ಅದಕ್ಕೆ ನಾನು ಬಯಸ್ತಾ ಇರೋದು ನೀನು ಇಂಜಿನಿಯರ್ ಆಗ್ಲಿ ಅಂತ. ನೀವಂತೂ ತುಂಬಾ ಅದೃಷ್ಟವಂತರು. ನಿಮ್ ಮಗ ಅಂತೂ ಇಂಜಿನಿಯರ್ ಆಗ್ಬಿಟ್ಟ. ನಿಮ್ ಹೆಸರನ್ನ ಉಳಿಸ್ಬಿಟ್ಟ ಅವನು. ಎಲ್ಲ ತಾಯಂದ್ರು ಅದೃಷ್ಟ ಹೀಗೆ ಇರ್ಬೇಕಲ್ಲ. ಇವಾಗಾದ್ರೂ ನನ್ ಮಗಂಗ್ ಬುದ್ಧಿ ಬಂತಲ್ಲ. ಸ್ಕೂಲ್ಗೆ ಹೋಗೋದಿದ್ರೆ ರಾತ್ರಿನೇ ಹೇಳ್ಬೇಕು ಅಲ್ವಾ? ಬೆಳಿಗ್ಗೆನೆ ಬೇಗ ಎದ್ದು ತಿಂಡಿಗೆ ರೆಡಿ ಮಾಡ್ಬಿಡ್ತಿದ್ದೆ. ಇತ್ತಗೋ, ಈ ದುಡ್ಡಿಟ್ಕೋ. ಮಧ್ಯಾಹ್ನದ ಊಟಕ್ಕೆ ಬೇಕಾಗತ್ತಾ? ಬೇಡ ಅಪ್ಪ, ನನಗೆ ದುಡ್ಡು ಬೇಡ. ದುಡ್ಡು ಬೇಡವಾ? ಹಲೋ, ಏನು? ಮೀರಾ, ಅಂಕುರ್ ಸ್ನೇಹಿತ ಮೋಹಿತ್ ಸೂಸೈಡ್ ಮಾಡ್ಕೊಂಡಂತೆ. ಏನ್ ಹೇಳ್ತಿದ್ದೀರಾ ನೀವು? ಹಾ, ಇದ್ ಹೇಗ್ ಸಾಧ್ಯ? ಅಂಕುರ್, ಈ ರಾತ್ರಿ ಹೊತ್ತು ಎಲ್ಲಿಗೆ ಹೋಗಿದ್ದೆ? ಅದು ನಾನು ಮೋಹಿತ್ ಜೊತೆ ಇದ್ದೆ. ಏನಾಯ್ತು ಅಂಕುರ್?
ಸ್ಕೂಲ್ಗೆ ಹೋಗ್ತಾ ಇಲ್ವಾ? ಅಪ್ಪ ನನಗೆ ತುಂಬ ಹೊಟ್ಟೆ ನೋವ್ತಾ ಇದೆ. ಇವತ್ತು ನಾನು ಮನೇಲೆ ರೆಸ್ಟ್ ಮಾಡ್ತೀನಿ. ಸರಿ. ಅಂಕುರ್ ಎಲ್ಲಿದೆ? ಎದ್ದೇಳು, ಟ್ರೈನ್ ಬರ್ತಾ ಇದೆ. ಅಂಕುರ್, ಅಂಕುರ್ ಎಲ್ಲಿಂದ? ಎದ್ದೇಳು ಅಂಕುರ್, ಅಂಕುರ್ ಎದ್ದೇಳು, ಹೇಳು ಹೇಳು ಇಲ್ಲಿಂದ ಬಾ, ಟ್ರೈನ್ ಬರ್ತಿದೆ, ಎದ್ದೇಳು. ಏನಾಯ್ತು ಮಗನೇ, ಹೇಳು. ಇಲ್ಲ ಅಪ್ಪ, ನನಗ್ ಸಾಯೋದಕ್ ಬಿಡಿ. ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗೋಯ್ತು. ಅಂತ ವಿಷಯ ಏನಾಗಿದೆಯಪ್ಪ? ಅದಕ್ಕೋಸ್ಕರ ನೀನು ಸಾಯೋದಕ್ಕೆ ಬಂದ್ಬಿಟ್ಟ? ನಿನಗೇನಾದ್ರು ಆದ್ರೆ ನಮ್ ಗತಿ ಏನೋ, ನಿನ್ ತಾಯಿ ಗತಿ ಏನೋ? ಅವಳಿಗಿರೋದು ಒಂದೇ ಕನ್ಸು, ನನ್ ಮಗ ಎಂಜಿನಿಯರ್ ಯಾವಾಗ ಆಗ್ತಾನೆ ಅಂತ. ಮಗನೇ ಹೇಳೋ. ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗೋಯ್ತಪ್ಪ. ಮಗನೇ, ತಪ್ಪುಗಳನ್ನ ಸರಿ ಮಾಡ್ಕೋಬಹುದು. ಯಾವುದೇ ಒಂದು ತಪ್ಪು ನಾವು ಸಾಯೋವಷ್ಟು ದೊಡ್ಡದಾಗಿ ಇರೋದಿಲ್ಲ ಅಪ್ಪ. ಅಪ್ಪ ಹೇಳು ಮಗನೇ, ಏನಾಯ್ತು? ಏನಾಯ್ತು ಅಂತ ಹೇಳು. ಫೇಸ್ಬುಕ್ ಅಲ್ಲಿ ನಟಾಶಾ ಅಂತ ಒಂದು ಹುಡುಗಿನ ಜೊತೆ ನಾನು ಮಾತಾಡ್ತಿದ್ದೆ. ನಡಿಯೋ. ಹೌದು ಇನ್ಸ್ಪೆಕ್ಟರ್, ಇವನನ್ನು ಹಿಡ್ಕೊಂಡೋಗಿ. ಹಾ ಸರಿ, ನೀನು ಬಾ. ಮೊಬೈಲ್ ಕೊಡೋ. ಸರ್ ನಾನಲ್ಲ ಸರ್, ನಡಿಯೋ. ಹೇಳು, ಯಾಕೆ ಈ ತರ ಮಾಡ್ದೆ? ಹೇಳು ಹೇಳು. ಹೇಳ್ತೀನಿ ಸರ್, ನಂದೇನು ತಪ್ಪಿಲ್ಲ ಸರ್. ಇದೆಲ್ಲ ನಾನು ದುಡ್ಡಿಗೋಸ್ಕರ ಮಾಡಿದೆ ಸರ್. ಇದಕ್ಕೆಲ್ಲ ನನಗೆ ದುಡ್ಡು ಸಿಗ್ತಾ ಇದೆ ಸರ್. ಯಾರು ಕೊಟ್ರು ನಿನಗೆ ದುಡ್ಡು? ಹೇಳ್ತೀನಿ ಸರ್.
ಎಲ್ಲೋಗ್ತಾ ಬರಲೇ? ನನ್ನ ಮಗನೇ ಹೇಳ್ತೀನಿ ಸರ್. ಸೌರಭ್, ನಿನ್ ಅಳಿಯನ್ ಜೊತೆಲೆ ನೀನ್ ಯಾಕೆ ಹಾಗೆ ಮಾಡ್ದೆ? ಯಾಕೆ? ನನಗೆ 14-15 ವರ್ಷದ ಹುಡುಗರ ಜೊತೆ ಖುಷಿ ಸಿಗುತ್ತೆ. ಚಿಕ್ಕದ ಪ್ರಾಯದ ಹುಡುಗರ ಜೊತೆ ಒಂಥರ ಖುಷಿ ಸಿಗುತ್ತೆ ಅವ್ರ ಜೊತೆ. ಈ ಸತಿ ನಾನು ಮನೆಗೆ ಬಂದಾಗ ನಾನು ಅಂಕುರ್ನ ನೋಡಿದೆ. ಮತ್ತೆ ಅವನು ನೋಡಿದ್ಮೇಲೆ ನನಗೆ ಆಸೆ ಜಾಸ್ತಿ ಆಯಿತು. ಒಂದ್ಸತಿ ನಾನು ಪ್ರಯತ್ನನೂ ಮಾಡಿದ್ದೆ, ಆದ್ರೆ ನನಗೆ ಭಯ ಆಯಿತು. ಅವನೆಲ್ಲಾದ್ರೂ ಎಲ್ಲರೂ ಬಾಯಿ ಬಿಟ್ಬಿಟ್ರೆ ಅಂತ. ಅದಕ್ಕೆ ನಾನು ಪ್ಲಾನ್ ಮಾಡಿದೆ. ನನಗೆ ಗೊತ್ತಿತ್ತು ಅಂಕುರಿಗೆ ಫೇಸ್ಬುಕ್ಕಲ್ಲಿ ಹುಡುಗಿರ ಜೊತೆ ಚಾಟ್ ಮಾಡೋದಕ್ಕೆ ಅಂಕುರಿಗೆ ಇಷ್ಟ. ನನ್ನ ನೋಡ್ಕೊಂಡು ಲಾಭ ತಗೊಂಡೆ. ಮತ್ತೆ ನಾನು ಫೇಸ್ಬುಕ್ಕಲ್ಲಿ ಒಂದು ನತಾಶಾ ಅಂತ ಹೆಸರಿನ ಒಂದು ಫೇಕ್ ಪ್ರೊಫೈಲ್ ಮಾಡಿದೆ. ಮತ್ತೆ ಅಂಕುರಿಂದ ಕೇಳಿದೆ ಒಂದು ನಗ್ನ ಚಿತ್ರನ. ಆಮೇಲೆ ನಾನು ಪಿಂಟುಗೆ ದುಡ್ಡು ಕೊಟ್ಟೆ. ಆಮೇಲೆ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಹೇಳಿದೆ. 1000 ರೂಪಾಯಿ ಹೋಟೆಲಿಗೆ, ಮತ್ತೆ 500 ರೂಪಾಯಿ ನಾನು ಪಿಂಟುಗೆ ಕೊಟ್ಟೆ. ನೀನು ನಿನ್ ಅಳಿಯೋನ್ ಜೊತೆ ಅಲ್ದೇನೆ ಅವನ್ ಫ್ರೆಂಡ್ ಮೋಹಿತನ್ನು ಕೂಡ ನೀನು ಬಲಿ ತಗೊಂಡೆ. ನಿನ್ನ ಈ ಕಚ್ಚಡ ಕೆಲಸದಿಂದ ಪಾಪ ಆ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇವತ್ತು ಕೂಡ ಅಂಕುರ್ ಪ್ರಾಣ ಕಳ್ಕೊತಾ ಇದ್ದ. ಅವ್ರ ಅಪ್ಪ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗ್ಲಿಲ್ಲ ಅಂತಂದಿದ್ರೆ. ನಿಂಗ್ ನಾಚಿಕೆ ಅನ್ನೋದೇ ಇಲ್ಲ. ಥೂ, ಇಂಥ ಕೆಟ್ಟ ಕೆಲಸ ಮಾಡ್ತಿದ್ಯಲ್ಲ, ನಿಂಗೆ ನಾಚಿಕೆ ಆಗ್ಲಿಲ್ವಾ? ಅಸಹ್ಯ ಆಗ್ತಿದೆ. ಅಂಕುರ್, ನೀನ್ ಇಷ್ಟೊಂದು ಕಷ್ಟ ಅನ್ಭವಿಸ್ದ್ಯಾ? ಪೂರ್ತಿ ದಿನ ನೀನ್ ನನ್ಗೆ ಏನು ಹೇಳ್ತಿರ್ಲಿಲ್ಲ. ಪಾಪ ಏನೇ ನೋವು ಅನ್ಭವಿಸ್ದ್ಯೋ ಏನೋ. ಒಬ್ಬ ತಾಯಿಯಾಗಿ ನಿನ್ ಮನ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೋ ಪ್ರಯತ್ನ ಪಡ್ಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಪ್ಪ. ಮಮ್ಮಿ, ಐ ಆಮ್ ಸಾರಿ. ಅಂಕುರ್ ಮತ್ತೆ ಮೋಹಿತ್ ಬರೀ 15 ವಯಸ್ಸಿನ ಮಕ್ಕಳು ಒಂದು ದೊಡ್ಡ ಷಡ್ಯಂತ್ರಕ್ಕೆ ಸಿಲುಕಿ ಬಲಿಯಾಗ್ತಾ ಇದ್ರು. ಇದರಿಂದಾಗಿ ಅವರ ಭವಿಷ್ಯ ಒಂದು ಕತ್ತಲೆಯ ಕೋಣೆಗೆ ನೂಕಿದಂತೆ ಆಗಿತ್ತು. ಆದರೆ ದುಃಖದ ವಿಷಯ ಏನಂದ್ರೆ, ಆ ಇಬ್ಬರು ಅಮಾಯಕರಲ್ಲಿ ಒಬ್ಬ ಅಮಾಯಕ ಮೋಹಿತ್ ಈ ಅತ್ಯಾಚಾರವನ್ನ ಸಹಿಸಿಕೊಳ್ಳಕ್ಕೆ ಆಗ್ಲಿಲ್ಲ. ಮತ್ತೆ ಆ ಹುಡುಗ ತನ್ನ ಪ್ರಾಣವನ್ನ ಕಳ್ಕೊಂಡ. ಈ ಶೋಷಣೆಗೆ ಕಾರಣ ಅಪರಾಧಿ ಬೇರೆ ಯಾರೋ ಅಲ್ಲ, ಅವರ ತುಂಬಾ ಹತ್ತಿರದ ಸಂಬಂಧಿಯಾಗಿದ್ದ. ಈ ಅಪರಾಧವನ್ನ ತಡಿಬಹುದಾಗಿತ್ತು ಸ್ನೇಹಿತರೆ. ಅಕಸ್ಮಾತ್ ಅಂಕುರ್ ತನ್ನ ತಂದೆ ತಾಯಿಯಿಂದ ಸಲಹೆಯನ್ನ ಪಡ್ಕೊಂಡಿದ್ರೆ ಈ ಅಪರಾಧವನ್ನ ತಡಿಬಹುದಾಗಿತ್ತು. ಅಂಕುರ್ನ ಆ ಮೌನ ಅವನ ತಂದೆ ತಾಯಿಗೆ ಅರ್ಥ ಆಗಿದ್ದೇ ಆಗಿದ್ರೆ ಈ ಅಪರಾಧವನ್ನ ತಡಿಬಹುದಾಗಿತ್ತು. ಅಕಸ್ಮಾತ್ ಮೋಹಿತ್ ಅವನ ತಂದೆ ತಾಯಿಯೊಂದಿಗೆ ಈ ಅಪರಾಧದ ಬಗ್ಗೆ ಮಾತನಾಡಿದ್ರೆ. ಆದ್ರೆ ದುರದೃಷ್ಟ ಆ ರೀತಿ ಆಗ್ಲಿಲ್ಲ. ಈ ಹೃದಯ ವಿದ್ರಾವಕ ಘಟನೆ ಒಂದು ಸೋಷಿಯಲ್ ನೆಟ್ವರ್ಕ್ನ ತಪ್ಪಾಗಿ ಉಪಯೋಗಿಸ್ಕೊಂಡಿದ್ರಿಂದ ಆಗಿತ್ತು. ಸ್ನೇಹಿತರೆ, ಅವಶ್ಯಕತೆ ಇದೆ ನಾವು ನಮ್ಮ ಮಕ್ಕಳಿಗೆ ಇಂಟರ್ನೆಟ್ನ ಸರಿಯಾದ ಉಪಯೋಗ ತಿಳಿಸಿಕೊಡೋದು. ಶಾರೀರಿಕ ಶೋಷಣೆ ಒಂದು ಅಕ್ಷಮ್ಯ ಅಪರಾಧ. ಮತ್ತೆ ಈ ಅಪರಾಧ ನಮ್ಮ ಸಮಾಜದಲ್ಲಿ ತುಂಬಾನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಅಪರಾಧಿ ಯಾವತ್ತು ನಮ್ಮ ಹತ್ತಿರದವನೇ ಆಗಿರ್ತಾನೆ. ಅವಶ್ಯಕತೆ ಇರೋದು ಅಲರ್ಟ್ ಆಗಿರ್ಬೇಕಾಗಿರೋದು. ನಾವು ನಮ್ಮ ಮಕ್ಕಳ ಗಾರ್ಡಿಯನ್ಸ್ ಆಗೋದರ ಜೊತೆಗೆ ಅವರ ಸ್ನೇಹಿತರಾಗೂ ಇರಬೇಕು. ಮತ್ತೆ ಅವರ ಮೌನವನ್ನ ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಇದರೊಂದಿಗೆ ನಾನು ಅಮಿತ್ ಪಚೋರಿ ಕ್ರೈಮ್ ಅಲರ್ಟ್ನ ಎಪಿಸೋಡ್ನಿಂದ ವಿದಾಯ ತಗೊಳ್ತಾ ಇದ್ದೀನಿ. ಮಾತು ಕೊಡ್ತಿದ್ದೀನಿ, ಮುಂದಿನ ವಾರ ಮತ್ತೊಂದು ಹೃದಯ ವಿದ್ರಾವಕ ಘಟನೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿಯವರೆಗೂ ಇಟ್ಸ್ ಬೆಟರ್ ಟು ಬಿ ಸೇಫ್ ದನ್ ಸಾರಿ.